ಅಜ್ಜಿ ಅತ್ತೆ ರಾಣಿರೂರ್ಗೆ ಹೋಗಿರ್ಬೇಕು ಅನ್ಸುತ್ತೆ. ಹೋಗಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ಬೋದಲ್ಲ ಅಜ್ಜಿ. ನೀನು ಮಾವನು ಹೋಗಿ. ನಾವ್ಯಾಕೆ ಮಾತಾಡ್ಸಕ್ ಹೋಗ್ಲಿ, ಸುಮ್ನಿರು. ಮನೆ ಬಿಟ್ಟು ಕಳ್ಸಿದೀವಿ ತಾನೆ, ನೀನ್ ಅವಳ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ಹೋಗಿ ಇರ್ತಾಳಲ್ಲಿ ಮಗಳ ಮನೆಗೆ. ಅವಳಿಗೇನು ಒಂದು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ಲ. ಅಲ್ಲ, ಮನೆ ಮರ್ಯಾದೆ ತೆಗ್ದಿರೋಳಿಗೆ ಎಲ್ಲಾದ್ರೆ ಏನಂತೆ ಹೇಳು? ಅಳಿಯನ ಮನೆ ಆದ್ರೇನು, ಅತ್ತೆ ಮನೆ ಆದ್ರೇನು, ತವ್ರ ಮನೆ ಆದ್ರೇನು? ಅವಳಿಗೊಂದೀಟುನು ಭಯನಯ ಇಲ್ಲ. ಸುಮ್ಮನಿರು. ಅಲ್ಲೆಲ್ಲ ಹೋಗಿ ಯಾಕೆ ಇಸ್ತಿನ ಈ ಜಯಮ್ ಇಲ್ಲ ಇದ್ದಾಳೆ ಅಂತಾನೆ ಅವರೆಲ್ಲಾನು ಕೇಳಿ. ರಾಣಿ ರತ್ತೆನು ಗಂಡ ಅಲ್ಲಿರೋ ಅಕ್ಕಪಕ್ಕಗಳರು ಎಲ್ಲರೂ ಕೇಳಿದ್ರೆ ಅವಾಗ ಗೊತ್ತಾಗುತ್ತೆ ಅವಳಿಗೆ ಇಂಥ ಕೆಲಸ ಮಾಡಬಾರ್ದು ಅಂತಾನೆ. ಸುಮ್ಮನಿರು. ನೀನ್ ಯಾಕೆ ಅವಳ ಬಗ್ಗೆ ಚಿಂತೆ ಮಾಡ್ತೀಯ? ಅಲ್ಲ, ಚಿಂತೆ ಅಲ್ಲ ಅಜ್ಜಿ, ಅಲ್ಲಿಗೆ ಹೋಗಿದಾರೋ ಅಥವಾ ಎಲ್ಲೋಗಿದಾರೋ ಅಂತ ಅಷ್ಟೇ ನನ್ನ ಚಿಂತೆ. ಅಥವಾ ರಾಣಿರೂರ್ಗೂ ಹೋಗದೆ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ಅಂತ. ಏನು ಹೇಳ್ತಾ ಇದ್ಯಾ? ಬೇರೆ ಕಡೆ ಅಂದ್ರೆ ಬೇರೆ ಇನ್ನೆಲ್ಗೂ ಹೋಗಕ್ಕೆ ಸಾಧ್ಯ? ಎರಡೇ ಇರೋದು. ತವ್ರ ಮನೆಗಂತೂ ಹೋಗಿಲ್ಲ ಅಂತ ನೀನೇ ಹೋಗಿ ನೋಡ್ಕೊಂಡ್ ಬಂದಿದ್ಯಾ. ಇನ್ನ ರಾಣಿರ್ ಮನೇನೆ ಅಲ್ಲಿಗೆ ಹೋಗಿದ್ದಾಳ ಅವಳು, ಇನ್ನೆಲ್ಗೂ ಹೋಗಿಲ್ಲ. ಸುಮ್ನಿರು, ನೀನೇ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಲ್ಲ, ಏನೋ ಮನೆ ಬಿಟ್ಟು ಕಳ್ಸಿರು ಅಂತ ನಾ ಅವಮಾನದಿಂದನ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಾಯ್ತೋ ಏನೋ ಅಂತ ನನಗೆ ಭಯ ಕಾಡ್ತೈತೆ ಕಣಜ್ಜಿ. ಅದಕ್ಕೆ ಹೇಳ್ದೆ ಅಷ್ಟೇನೆ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದಿದ್ರೆ ನಮ್ಮ ಅನುಮಾನನು ಬಗೆಹರಿಯೋದು ಅಂತನ. ನಾನು ಅವ್ರಿಗೆ ಹೇಳ್ದೆ, ನಮ್ಮ ಮನೆಯವ್ರಿಗೆ. ಅಯ್ಯೋ ಅಪ್ಪ ಬೈತೈತೆ, ಹೋಗಲ್ಲ ನಾನು, ಸುಮ್ಮನಿರು, ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಎಲ್ಲೂ ಹೋಗಿರಲ್ಲ ಅಮ್ಮಯ್ಯ, ರಾಣಿರೂರ್ಗೆ ಹೋಗಿರುತ್ತೆ ಅಂತ. ಅಯ್ಯಪ್ಪನು ಹಂಗೆ ಅಂತು. ಅವಳು ಅವಮಾನ ಆಯ್ತು ಅಂತನ ಎಲ್ಲನ ಸಚ್ಚಿತ್ತು ಹೋಗ್ಯಾಳೆ ಅಂತ ನಿನ್ ಭಯನ? ಅಯ್ಯೋ, ಅವಳು ಸಾಯ್ತಾಳ. ಯಾರನ್ನ ಬೇಕು ಅಂದ್ರೆ ನಿನ್ನಂತಳನ್ನ ಸಾಯಿಸ್ತಾಳೆ ಕರ್ಕೊಂಡೋಗಿ. ಸುಮ್ನಿರು, ಅಂತದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಒಂದ್ ಸ್ವಲ್ಪ ದಿನ ಅಯ್ಯಂಬ್ಲಿ ಹೊರಕ್ ಹೋಗಿ, ಅವಾಗ ಗೊತ್ತಾಗುತ್ತೆ. ಏನು ಅಜ್ಜಿ, ನನ್ಗೆ ಯಾಕೋ ಅವತ್ತಿಂದ ಒಂಥರ ಭಯ ಕಾಡ್ತೈತೆ. ಅದಕ್ಕೆ ನಾನು ತವ್ರ ಮನೆಗೆ ಹೋಗವ್ರೇನು ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿರ್ಲಿಲ್ವಲ್ಲ, ರಾಣಿರೂರ್ಗೆ ಹೋಗಿರ್ಬೇಕು ಅಂತ ನನಗೂ ಅನ್ಸುತ್ತೆ. ಆದ್ರೂ ಒಂದ್ಸಲ ನೋಡ್ಕೊಂಡ್ ಬಂದಿದ್ರೆ ಅನುಮಾನ ಬಗೆಹರಿಯೋದು ಅಂತಾನ ಅಷ್ಟೇ. ಇನ್ನೆಷ್ಟು ದಿನ ಇರ್ತಾಳೆ? ಅವಳೇ ಬರ್ತಾಳೆ ನೋಡು ಇಷ್ಟಲ್ಲೇನೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಹೋಗಿ ನಿನ್ ಕೆಲಸ ಏನಾನ ಇದ್ರೆ ಅಡ್ಗೆ ಪಡ್ಗೆ ಮಾಡೋದ, ಸಾರು ಪಾರು ಇಲ್ದಿದ್ರೆ ಸಾರು ಮಾಡೋದ, ಮುಸೆ ತೊಳೆದೆ ಆತನ ಮಾಡೋಗಿ ಹೋಗಿ. ಅವಳ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಹೌದಾ, ಸರಿ ಅಜ್ಜಿ, ಆಯ್ತು. ಸಾವುಕಾರ ಸಿದ್ದಪ್ಪರು, ಕಾಳಮ್ಮರು ಬರ್ಬೇಕು. ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಏನತ್ತೆ, ಚೆನ್ನಾಗಿದ್ದೀಯಾ? ಹೂನಪ್ಪ, ನಾನ್ ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ಗಂಡ ಹೆಂಡತಿ ಇಬ್ರು ಬಂದಿದ್ದೀರಾ? ಚೆನ್ನಾಗಿದ್ದಾರಾ? ತಿಮ್ಮಜ್ಜಿ ಚೆನ್ನಾಗೈತಾ? ನಿನ್ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಎಲ್ಲ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ನಿಮ್ಮ ಮನೆಗೆಲ್ಲ ಚೆನ್ನಾಗಿದ್ದಾರಾ? ಹೂನಮ್ಮ, ನಾವು ಎಲ್ಲ ಚೆನ್ನಾಗಿದ್ದೀವಿ. ಕುಕ್ಕಳ್ರಿ ಸಿದ್ದಪ್ಪ, ಕುಕ್ಕಳಪ್ಪ, ಕಳಮ್ಮ ಕುಕ್ಕಳ್ರಿ. ಸಾವುಕಾರ್ರಿ, ಕಳಮೋರೆ ಕುತ್ಕೊಳ್ರಿ, ಕುಡಿಯಕ್ ನೀರ್ ತಂಬರ್ಲಾ? ನೀರು ಬೇಡ, ಏನು ಬೇಡ. ನಾವೇನೋ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದಿದ್ದೀವಿ. ಅತ್ತೆ, ಅಲ್ಲ, ನಿಮಗೆ ಏನು ಚಿಂತೆ ಇಲ್ವಾ? ಚಿಂತೆನಾ? ಚಿಂತೆ ಮಾಡಕ್ಕೆ ನನಗೆ ಏನಪ್ಪ, ವಯಸ್ಸಾಗೈತೆ. ನಂದೇನೈತೆ ಹೇಳು? ನನ್ನ ಮಗ ಸೊಸೆ ಇದ್ದಾರೆ, ಸೊಸೆ ಬಂದೇವಳೆ, ಇವಳು ಶ್ರೀದೇವಿ ಇದ್ದಾಳೆ, ಮೊಮ್ಮಗ ಇದ್ದಾನೆ. ನಾನೇನು ಚಿಂತೆ ಮಾಡಲಿ ಹೇಳು? ಏನು ಚಿಂತೆ ಇಲ್ಲಪ್ಪ. ಇದೇನಕ್ಕ ಹಿಂಗೆ ಹೇಳ್ತೀಯಾ? ನಿನ್ ಸೊಸೆ ಮನೆಯಾಗಿಲ್ಲ, ಮನೆ ಬಿಟ್ಟು ಹೋಗ್ಯವಳೆ. ಅವಳು ಎಲ್ಗೆ ಹೋಗ್ಯವಳೆ? ಏನು ಎತ್ತ ಅಂತನಾದ್ರೂ ವಿಚಾರ ಮಾಡಿದ್ರೋ ಇಲ್ವೋ? ಇಷ್ಟಕ್ಕೂ ಅವಳ ಮನೆಯಿಂದ ಆಚೆಗೆ ಹಾಕಿ ಏನು ಚಿಂತೆ ಇಲ್ಲ ಅಂತೇಳಿ ಈ ಥರ ಹೇಳ್ತಾ ಇದ್ದೀರಲ್ಲ, ಇದನ್ನ ನಾವು ಹೆಂಗೆ ಅರ್ಗಿಸ್ಕೋಬೇಕು? ಹೇಳ್ರಿ, ನಮ್ಮ ನಾದ್ನಿ ಏನು ತಪ್ಪು ಮಾಡಿದ್ಲು ಮನೆಯಿಂದ ಆಚೆ ಹಾಕಂಥದ್ದು? ಎಲ್ಲೋಯ್ತು ಅವಣ್ಣ ಗೋವಿಂದಣ್ಣ? ಓ, ನೀವು ಜಯಮ್ಮನ ವಿಷಯ ಇಟ್ಕೊಂಡು ಬಂದಿದ್ದೀರಾ? ಯಾರು ಹೇಳಿದ್ರು ನಿಮಗೆ ಈ ವಿಷಯನ? ಕಳಮೋರೆ ಕುತ್ಕೊಳ್ರಿ, ಸಾವುಕಾರ್ರೆ ಕುತ್ಕೊಂಡು ಮಾತಾಡೋಣ. ಮಾವನು ನನ್ನ ಗಂಡನ ಈಗ ಬರ್ತಾರೆ, ಕುತ್ಕೊಳ್ರಿ. ಕಳಿ ಏನೇ ಹೇಳಕ್ಕ, ಈ ತರ ಮಾಡಬಾರ್ದಾಗಿತ್ತು. ನಮ್ಮ ಜಯಮ್ಮಗೆ ಈ ತರ ಅವಮಾನನ ಮಾಡೋದು? ಗೋಳು ಅಂತ ಬಂದು ಹೇಳ್ತಾ ಇದ್ದಾಳೆ ನಮ್ಮ ಎದುರಿಗೆ. ನಮ್ಗೆ ಏನಾಯ್ತಪ್ಪ ಅಮ್ಮ ಹೇಳಿ ಆಶ್ಚರ್ಯ ಆಯ್ತು. ಮನೆಯಿಂದ ಆಚೆಗೆ ಹಾಕೊಂಡ್ ಗಂಡ ಅಂತ ಹೇಳಿದಾಗ, ಅಲ್ಲ, ಈ ವಯಸ್ಸಾಗಿ ಸೊಸೆ ಬಂದ್ಮೇಲೆ ಅತ್ತೇನ ಮನೆಯಿಂದ ಆಚೆಗೆ ಹಾಕಿದ್ರೆ ಯಾರಿಗೆ ತಾವನೇ ಅವಮಾನ ಆಗಲ್ಲ? ಏನೇ ತಪ್ಪು ಮಾಡಿದ್ರು ಮನೆ ಕುತ್ಕೊಂಡು ಬಗೆಹರಿಸ್ಕೋಬೇಕು. ಅದ್ ಬಿಟ್ಬಿಟ್ಟು ಹಿಂಗೆ ಎಂಟಿನ ಮನೆಯಿಂದ ಆಚೆಗೆ ಹಾಕ್ತಾರೆ ಯಾರಾದ್ರೂ? ಸಾವುಕಾರ್ರೆ, ಯಾವಾಗ ಬಂದ್ರಿ? ಈಗಿನ ಬಂದ್ವಪ್ಪ ಗೋವಿಂದಪ್ಪ. ಏನಪ್ಪ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ನೋಡು, ನಾವು ಬರಬೇಕಾಗೈತೆ ನಿಮಗೆ ನ್ಯಾಯ ಹೇಳಕ್ಕೆ. ಬುದ್ಧಿವಂತರಾಗಿ ಹಿಂಗೆಲ್ಲ ಮಾಡ್ತಾರೇನಪ್ಪ? ಏನಾಯ್ತು ಸಾವುಕಾರ್ರೆ? ನಾನೇನು ಮಾಡಿದೆ? ಕಳಮರೆ, ಏನಾಯ್ತು? ಇನ್ನು ಏನಾಗ್ಬೇಕಪ್ಪ? ಅಲ್ಲ ಗೋವಿಂದಪ್ಪ, ನೀನ್ ಹೆಂಡತಿ ಎಲ್ಲಿ ಜಯಮ್ಮ? ಎಲ್ಲಿ ಹೋದ್ಲು? ಮನೆಗೆ ಯಾಕಿಲ್ಲ? ಮನೆ ಬಿಟ್ಟು ಕಳ್ಸಿದ್ದೀರಂತಲ್ಲ? ಓ, ಅದಾ? ಅವಳ ವಿಷಯಕ್ಕೆ ಬಂದಿದ್ದೀರಾ? ಅವಳು ಏನು ತಪ್ಪು ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಹೇಳಿಲ್ವಾ ಅವಳೇನು? ನಿಮ್ಮೂರಿಗೆ ಬಂದಿದ್ಲಾ? ನಾವೆಲ್ಲೋ ರಾಣಿರೂರ್ಗೆ ಹೋಗವಳೇನೋ ಅಂದ್ಕೊಂಡಿದ್ವಿ. ರಾಣಿರೂರ್ಗೆ ಹೋಗವಳೆ, ಹೋಗಿ ಅಲ್ಲೂನು ಒಂದೆರಡು ದಿವಸ ಒಂದು ವಾರ ಇದ್ದು ನಮ್ಮೂರಿಗೆ ಬಂದಿದ್ಲು. ನಿನ್ನೆ ದಿವಸ ಏನೋ ಗೋಳ ಆಡ್ತಿದ್ಲು. ಅದಕ್ಕೆ ನಾವಿವತ್ತು ಅದೇನು ಅಂತ ಹೇಳಿ ಬಗೆಹರ್ಸೋಣ ಅಂತ ನಾನು ಈ ಅಪ್ಪನು ಬಂದ್ವಿ.
ನಮ್ಗೆ 3-4 ದಿವಸದ ಹಿಂದೆಲ್ಲ ಗೊತ್ತಾಯ್ತು ಜಯಮ್ಮ ಹಿಂಗ್ ಮನೆ ಬಿಟ್ಟು ಕಳ್ಸವ್ರೆ ಜಯಮ್ಮನ ಅಂತಾನೆ. ಆದ್ರೆ ಏನ್ ಮಾಡೋದು ಯಪ್ಪಗೆ ಕೆಲಸ ಅದಕ್ಕೆ ಬರಕ್ಕಾಗ್ಲಿಲ್ಲ. ಇವತ್ತು ಬಂದಿದೀವಿ. ಏನ್ ತಪ್ಪು ಮಾಡಿದ್ಲು? ಅಲ್ಲ ಏನೋ ಏನ್ ತಪ್ಪು ಮಾಡಿದ್ಲು ಅಂತಾನೆ ಹೇಳಿಲ್ವಾ ಅವಳು? ಕಳ್ತನ ಮಾಡಕ್ಕೆ ಕಳ್ಳನ್ನು ಕಳಿಸ್ಬಿಟ್ಟು ಅವಳೇನೆ ಅದೇನೋ ಹೇಳ್ತಾರಲ್ಲ, ಮಗು ನುಚ್ಚಿ ಊಟದ ಅವಳೆ ತೊಟ್ಟು ತೂಗೋದು ಅವಳೆ ಅಂತಾನ ಆ ಥರ ಮಾಡಿದಾಳೆ ಸೊಸೆ ಮೇಲೆ ಇಲ್ಲೂ ಆರೋಪ ಮಾಡಕ್ಕೆ. ಅದಕ್ಕೇನೆ ಸಿಟ್ಟು ಬಂತು. ಹೊರಗೆ ಇರಲಿ, 1-2 ದಿವಸ ಮನೆ ಬಿಟ್ಟು ಆಚೆಗೆ ಸುತ್ತಾಡಿದ್ರೆ ಗೊತ್ತಾಗುತ್ತೆ ಅಂತ ನಾನೇ ಮನೆಯಿಂದ ಆಚೆ ಕಳಿಸಿದ್ದು. ಈಗ ಎಲ್ಲಿ ಅವಳು ಬರ್ಲಿಲ್ವಾ ನಿಮ್ಮ ಜೊತೆಗೆ? ನಿಮ್ಮನ್ನ ಮಾತ್ರ ಕಳಿಸಿದ್ಲಾ? ಬಂದವಳೆ ಕಣಪ್ಪ, ಹೊರಗಿದ್ಲಲ್ಲ, ನೋಡ್ಲಿಲ್ವಾ? ಹೊರಗ ಎಲ್ಲೂ ಕಾಣ್ಲಿಲ್ವಲ್ಲ? ಹೊರಗೆ ನಿಂತಿದ್ದವಳೆಲ್ಲನೋ ನಿನ್ ನೋಡಿ ಎದ್ರಕೊಂಡು ಎಲ್ಲ ಬಚ್ಚಿಕೊಂಡಿರ್ಬೇಕು. ಕರ್ಕ ಬರಕ್ಕಿಲ್ವಾ ಒಳಕ್ಕೆ? ಗೊತ್ತಾಳೆ ಅದೇನು ಅಂತ ಮಾತಾಡ್ರಿ. ಇಲ್ಲ ಬರ್ಲಿ, ಅವಳು ಬಂದ್ರೆ ಎದ್ರಿ ಕುಂಡಿಸ್ಕೊಂಡು ಮಾತಾಡಿದೇನೆ ಅದು ಸರಿ ಆಗದು. ಹಿಂಗ್ ಮರೇಲಿದ್ರೆ ಸರಿ ಆಗಲ್ಲ. ರವಿ, ಹೋಗ, ನಿಮ್ಮ ಅಮ್ಮ ಎಲ್ಲ ಅಲ್ಲೆಲ್ಲ ಹೊರಗೆ ಇದ್ದಾಳಂತೆ, ಕರ್ಕೊಂಬರಗ್ ಹೋಗಿ. ಸರಿ ಅಜ್ಜಿ, ಆಯ್ತು, ಕರ್ಕೊಬತ್ತೀನಿ. ಅಪ್ಪ ಈಗ ಅಮ್ಮ ಬಂತು. ಈಗ ಹೇಳ್ರಿ, ಏನೇ ಹೇಳಿದ್ಯಾ ನೀನು ಮಾಡಿರೋ ಅಲ್ಕ ಕೆಲಸನೆಲ್ಲನ? ಅಲ್ಲ ನೀವೇ ಹೇಳ್ರಿ ಸಾವುಕಾರ್ರೆ, ಇಂಥ ಕೆಲಸ ಮಾಡ್ತಾರ ಯಾರಾದ್ರೂ? ಮನೆಯಾಗೇನೆ ಮನೆ ಸೊಸೆ ಮೇಲೇನೆ ಈ ಥರ ಸುಳ್ಳು ಆರೋಪ ಬರಂಗ್ ಮಾಡ್ತಾರ? ಆ ರಾಣಿ ನೋಡಿದ್ರೆ ಆ ಥರ ಅಲ್ಕ ಕೆಲಸ ಮಾಡಿದ್ಲು, ಇವಳು ನೋಡಿದ್ರೆ ಈ ಥರ ಮಾಡಿದಾಳೆ. ಅಲ್ಲ ಅವಳಿಗಂತೂ ಬುದ್ಧಿ ಇಲ್ಲ, ಇನ್ನು ಚಿಕ್ಕ ಹುಡುಗಿ ಅನ್ಬೋದು. ಇವಳಿಗೆ ಏನಾಗೈತಿ? ಮನೆ ಸೊಸೆ ಮೇಲೆ ಈ ಥರ ಮಾಡ್ತಾರಲ್ಲ ಇವರಿಬ್ರು ಸೇರ್ಕೊಂಡು, ಅದಕ್ಕೆ ಸಿಟ್ಟು ಬಂತು. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿ ಅಂತ ನಾನೇ ಮನೆಯಿಂದ ಆಚೆ ಕಳಿಸಿದ್ದು. ಇದು ತಪ್ಪು ತಾನೇ ನಿಮ್ಮ ತಂಗಿ ಮಾಡಿರೋದು? ನೀವೇ ಹೇಳ್ರಿ. ಅಲ್ಲ ಇದು ತಪ್ಪೇನೆ, ಮಾಡಬಾರ್ದಾಗಿತ್ತು ಜಯಮ್ಮ ಈ ಥರನ. ಅದಕ್ಕೆ ಆ ಥರ ಅಂತೇಳಿ ಮನೆ ಬಿಟ್ಟು ಕಳ್ಸೋದು ಯಾವ ನ್ಯಾಯ ಹೇಳು? ಬುದ್ಧಿ ಹೇಳಿ ಇಲ್ಲೇ ಇಟ್ಕೋಬೋದಾಗಿತ್ತು. ಹಿಂಗೆ ಮನೆ ಬಿಟ್ಟು ಕಳಿಸಿದ್ರೆ ಎಷ್ಟು ಅವಮಾನ ಆಗಲ್ಲ ಸೊಸೆ ಎದುರಿಗೆ? ಅವಮಾನ ಆಗ್ಲಿ ಅಂತಾನೆ ಕಣಪ್ಪ ಸಿದ್ದಪ್ಪ ನಾವು ಮನೆಯಿಂದ ಆಚೆ ಕಳ್ಸಿದ್ದು. ನನ್ನ ಮಗ ಬಾಯಿ ಮಾತ್ನಾಗ ಹೇಳಿದ್ರೆ ನಿನ್ ತಂಗಿ ಕೇಳೋಣಲ್ಲ, ಅದಕ್ಕೇನೆ ಹಿಂಗ ಅನುಭವಿಸ್ಲಿ, ಅಲ್ಲಿ ಇಲ್ಲಿ ಸುತ್ತಾಡಿ ಆಮೇಲೆ ಗೊತ್ತಾಗುತ್ತೆ ಅಂತಾನೆ ಮನೆಯಿಂದ ಆಚೆ ಕಳ್ಸಿದ್ದು. ಹೋಗ್ಲಿ ಬಿಡ್ರಿ. ಈಗ್ಲಾದ್ರೂ ಕ್ಷಮಿಸಿ ಮನೆಗೆ ಸೇರಿಸ್ಕೊಳ್ರಿ ನಮ್ ಜಯಮ್ಮನ. ಪಾಪ ಅವಳ ಮಕ ನೋಡಕ್ಕಾಗಲ್ಲ, ನಮ್ಗಂತೂ ಅವಳ ಸಂಕಟ ನೋಡಕ್ಕಾಗಲ್ಲ. ನಮ್ಮ ಮನೆಗೆ ಬಂದಂಗೆ ಏನ್ ಗೋಳಾಡ್ತಾಳೆ. ನನ್ನ ಜೀವನ ಹಾಳಾಗೋಯ್ತು, ನನ್ನ ಮಗ ಮದುವೆ ಮಾಡ್ಕೊಂಡ್ ಬಂದಿದ್ದು ನನಗೆ ನೆಮ್ಮದಿ ಇಲ್ಲ ಮನೆಗೆ ಅಂತ ಹೇಳಿ ಗೋಳಾಡ್ತಾ ಇದ್ದಾಳೆ. ಸೊಸೆ ಬಂದು ನೆಮ್ಮದಿ ಹಾಳು ಮಾಡಿಲ್ಲ, ಇವಳು ಸೊಸೆ ಅಂತ ಒಪ್ಕೊಂಡಿಲ್ವಲ್ಲ ಶ್ರೀದೇವಿನ, ಅದಕ್ಕೆ ಅವಳು ತಲೆನ ಅವಳೇ ಕೆಡಿಸ್ಕೊಂಡು ಸೊಸೆನ ಮನೆಯಿಂದ ಹೆಂಗ್ ಆಚೆಗೆ ಹಾಕೋದು ಅಂತಾನ ಇವಳು ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋದಲ್ದೆ ರಾಣಿಗೂ ಇಲ್ಲದೆಲ್ಲ ಹೇಳ್ಕೊಟ್ಟು ತಲೆ ಕೆಡಿಸಿ ಅವಳ ಸಂಸಾರನೂ ಹಾಳು ಮಾಡ್ತಾ ಇದ್ದಾಳೆ ಇವಳು, ಮಗಳು ಸಂಸಾರನು. ಅದಕ್ಕೆ ಮತ್ತೀಗ ನಾನೇನು ಯಾರಿಗೂ ಹಾಳು ಮಾಡೋ ಅಂತ ಬುದ್ಧಿ ಹೇಳ್ಕೊಟ್ಟಿಲ್ಲ. ನಾನು ಮನೆಗೆ ಒಳ್ಳೇದಾಗಬೇಕು ಅಂತಾನೆ ಯೋಚನೆ ಮಾಡೋದು. ಏನೋ ನನ್ನ ಮಗುಗೆ ನಾನು ಇಷ್ಟಪಟ್ಟಂಗೆ ಸೊಸೆನ್ ತರೋಣ ಅಂತ ಯೋಚನೆ ಮಾಡಿದೆ. ಅದೇ ತಪ್ಪ ಹೇಳಿ ಅದಕ್ಕೆ ನೀವೇನೆ? ತಪ್ಪಲ್ಲಮ್ಮ, ತಪ್ಪಲ್ಲ. ಮಗ ಮದುವೆ ಮಾಡ್ಕೊಂಬಂದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಂತ ಆಸೆನ ಬಿಟ್ಟು ಬಿಡಬೇಕು. ಇರೋಳೆ ನಮ್ಮ ಸೊಸೆ ಅಂತ ಅನ್ಕೊಂಡು ಅವಳನ್ನೇ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇಕ್ಕೊಂಡು ಅವಳ ಹತ್ರನ ಸೇವೆ ಮಾಡಿಸ್ಕೊಂಬದಾಗ ಕಲ್ತ್ಕೋಬೇಕು, ಕೆಲಸ ಮಾಡಿಸ್ಕೊಂಡು. ಈ ಥರ ಮನೆ ಬಿಟ್ಟು ಓಡಿಸೋ ಅಂತ ಬುದ್ಧಿ ಬರಬಾರ್ದು ಯಾವ ಅತ್ತೆಗಾಗಲಿ. ಶ್ರೀದೇವಿ ಏನು ಅಂತ ಕೆಟ್ಟ ಹುಡುಗಿ ಅಲ್ಲ, ಸಂಸಾರ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಮನೆಗೆ ತಕ್ಕನಾದ ಸೊಸೆ, ಗಂಡಕ್ಕೆ ತಕ್ಕನಾದ ಹೆಂಡತಿಯಾಗಿ ಇದ್ದಾಳೆ ಅವಳು. ನೀನೇನೆ ಹೋಗ್ಲಿ ಬಿಡೋಣ, ಬಿಡು. ಈಗೇನಂತೆ? ಈಗ ಏನೋ ನಮ್ಮ ಜಯಮ್ಮ ಬಂದವಳೆ, ಮನೆಗೆ ಸೇರಿಸ್ರಿ. ಆಯ್ತಮ್ಮ ಕಳಮ್ಮ, ಸೇರ್ಸೋಣ. ಆದ್ರೆ ಅವಳ ಬಾಯಾಗೆ ನಾನು ತಪ್ಪಾಯ್ತು ಕ್ಷಮೆ ಕೇಳ್ತೀನಿ ಅನ್ನೋ ಮಾತೇ ಇಲ್ವಲ್ಲ, ಪಶ್ಚಾತ್ತಾಪದ ಮಾತೇ ಇಲ್ವಲ್ಲ ಅವಳ ಬಾಯಿಂದನ. ಸುಮ್ಮನೆ ನಿಂತವಳೆ. ಇಂಥವಳು ಮುಂದೆನೇ ಇಂಥ ತಪ್ಪು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಹೇಳ್ರಿ ನೀವೇನೆ? ಆಯ್ತು, ನನಗೂ ಪಶ್ಚಾತ್ತಾಪ ಐತೆ. ನಾನು ಮಾಡಿರೋದು ತಪ್ಪು ಅಂತಾನ. ತಪ್ಪಾಯ್ತು, ಇನ್ಮೇಲೆ ಅಂಥವೆಲ್ಲ ಮಾಡಲ್ಲ, ಕ್ಷಮಿಸ್ಬಿಡ್ರಿ ನನ್ನ. ಇನ್ನೇನಪ್ಪ ಗೋವಿಂದಪ್ಪ, ನಮ್ಮ ಜಯಮ್ಮನೂ ತನ್ನ ತಪ್ಪು ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳ್ತಾ ಇದ್ದಾಳೆ. ಕ್ಷಮಿಸ್ತೀರಾ ಇಲ್ವೋ ನನಗೋಸ್ಕರನಾದ್ರೂ? ಆಯಿತು ಬಿಡ್ರಿ ಸಾವುಕಾರ್ರಿ, ನೀವು ಗಂಡ ಹೆಂಡತಿ ಇಬ್ಬರು ಬಂದಿರ ಅಂದಮೇಲೆ ನಿಮಗೆ ಬೆಲೆ ಕೊಡ್ದಂಗಿರೋಕ್ಕಾಗುತ್ತಾ? ನಿಮ್ಮ ಮಾತಿಗೆ ನಾವು ಯಾವತ್ತಾದ್ರೂ ವಿರುದ್ಧವಾಗಿ ಹಿಡಿದೀವ? ಆಯಿತು ಬಿಡಿ, ಪರವಾಗಿಲ್ಲ. ಈಗಲಾದ್ರೂ ಮುಂದಕ್ಕಾದ್ರೂ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಜಯಮ್ಮ, ಇನ್ನೇನಮ್ಮ ನಿನ್ನ ಸಮಸ್ಯೆ ಬಗೆಹರಿತಲ್ಲ? ಇನ್ನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಆರಾಮಾಗಿ ಹೋಗು, ಒಳಕ್ ಹೋಗು. ಆದ್ರೆ ನಮ್ಮ ರಾಣಿ ತವ್ರ ಮನೆಗೆ ಬರಬಾರ್ದು ಅಂತ ಗೆರೆ ಹಾಕ್ಬಿಟ್ಟವ್ರೆ. ಅವಳು ತವ್ರ ಮನೆಗೆ ಬರಬೇಕು. ಅವಳು ಹಂಗಿರ್ಲಿ, ಆಮೇಲೆ ಯೋಚನೆ ಮಾಡೋಣ. ಈಗ ನಿನ್ನ ಸಮಸ್ಯೆ ಬಗೆಹರಿತಲ್ಲ, ನಡಿ. ಹ್ಞೂ ಕಣಮ್ ಜಯಮ್ಮ, ರಾಣಿ ಸಮಸ್ಯೆ ಆಮೇಲೆ ಇನ್ನೊಂದ್ಸಲ ಯಾವಾಗಾದ್ರೂ ಬಗೆಹರ್ಸೋಣ. ಈಗ ಸದ್ಯಕ್ಕೆ ನಿಂದು ಮುಗೀತಲ್ಲ, ಹೋಗು, ಒಳಕ್ಕೆ ಹೋಗು. ಸರಿ ಅಣ್ಣ, ಆಯ್ತು, ನೀವು ಹೇಳ್ದಂಗೆ ಆಗಲಿ. ದೇವಿ ಹೋಗು, ಎಲ್ಲರಿಗೂ ಟೀ ಮಾಡ್ಕೊಂಬ ಹೋಗು. ಸರಿ ಆಯ್ತು ರೀ. ನೋಡ್ರಿ ನಮ್ಮ ಸೊಸೆ ಎಷ್ಟು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ಗಂಡ ಹಾಕಿದ್ದ ಗೆರೆನ ದಾಟಲ್ಲ. ಆದರೆ ಇವಳು ಇದ್ದಾಳಲ್ಲ, ಇವಳು ನನಗೆ ಎದುರು ಮಾತಾಡ್ತಾಳೆ. ಮಗಳಿಗೂ ಅಂತ ಬುದ್ಧಿನೇ ಕಲ್ಸವಳೆ. ಅಯ್ಯೋ, ನಾನೇನು ಬುದ್ಧಿ ಕಲ್ಸಿದ್ದೀನ? ನೀವು ಮಗಳಿಗೆ ಕಲಿಸ್ರಿ ಬುದ್ಧಿನ, ನಾನೇನು ಬೇಡ ಅನ್ನ, ನಾನೇನು ಹೇಳ್ಕೊಟ್ಟಿಲ್ಲ. ಇದಕ್ಕೆ ಮತ್ತೀಗ
ನಿನ್ನ ನಡವಳಿಕೆನೇ ಇಷ್ಟ ಆಗಲ್ಲ ಅಂಬೋದು ಏನೋ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಹೇಳಿದ್ರು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮನೆಗೆ ಸೇರಿಸ್ತಾ ಇದ್ದೀನಿ ಇನ್ನೊಂದ್ಸಲ ಹಿಂಗೆಲ್ಲ ನಡ್ಕೋಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.